ಈ ಅಂದದ ಗಂಡಿಗೆ ನಮ್ದೇ ಇಲ್ಲ ಏನ್ ಮಾಡ್ಬೇಕು ಕೂಡ ನಾ ಯಾರಿಗೂ ಬಗ್ಗಲ್ಲ ಯಾರಿಗೂ ಹಂಗಲ್ಲ ಯಾರಿಗೂ ಹೆದರಲ್ಲ ಈ ಅಂದದ ಗಂಡಿಗೆ ನಮ್ದೇ ಇಲ್ಲ ಏನ್ ಮಾಡ್ಬೇಕು ಕೂಡ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇಂದಿನ ಈ ಕಲಿಗಾಲದಲ್ಲಿ ಮನುಷ್ಯನಿಗೆ ಬೇಕಾಗಿರುವುದು ಹೆಂಡ ಹೆಣ್ಣು ಹೊನ್ನು. ಆದರೆ ಈಗ ನಾನೀಗ ಆರಾಧಿಸುತ್ತಿರುವುದು ಈ ಹೆಣ್ಣದ ಸಾಮ್ರಾಜ್ಯ. ಹೆಂಡದ ಮತ್ತೆ ಗಮ್ಮತ್ತು. ಇದನ್ನ ಕುಡಿಯೋದಕ್ಕಿಂತ ಕುಡಿಸೋದ್ರಲ್ಲಿರೋ ಮಜಾನೇ ಬೇರೆ. ಅದು ನನಗ್ ಮಾತ್ರ ಗೊತ್ತು. ಆನಂದ, ಈ ಊರಿನ ಬಡ ಭಿಕಾರಿಯಾದ ನೀನು ಸಮಾಜ ಸೇವೆಯಂತೆ ಸಮಾಜ ಕಾರ್ಯವಂತೆ ಹಿಂಗನ್ಕೊಳ್ಳುತ್ತ ನನ್ನ ಪ್ರತಿಯೊಂದು ಕಾರ್ಯದಲ್ಲೂ ಅಡೆತಡೆಯಾಗಿರುವ ನಿನ್ನನ್ನ, ನನ್ನ ಪ್ರತಿಯೊಂದು ದಂತೆಯಲ್ಲೂ ತಲೆ ಹಾಕುತ್ತಿರುವ ನಿನ್ನನ್ನು ಹೇಗಾದರೂ ಮಾಡಿ ನಿನ್ನನ್ನು ನಾನು ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ವಜ್ರಕಾಂತನೇ ಅಲ್ಲ. ಏನಂತ ಹೇಳಿ ಧನ್ಯರ ಆನಂದಪ್ಪನ ಕಾಲದಾಗ ಏನ್ ಮಾಡೋಕ್ಕೂ ಕೊಡಲ್ಲ. ಬರ್ತಾನೆ ಬಡ್ಡಿ ಸರ ಹಿಡಿತೆ ಅಂತಾನೆ, ಏನೇನೋ ಮಾಡ್ತಾನೆ, ಗೌರ್ಮೆಂಟ್ನವ್ರನ್ನ ಕರೆಸ್ತೆ ಅಂತಾನೆ, ಎದುರಿಸ್ತಾನೆ. ಏನ್ ಮಾಡಿದ್ರಿ ಧನ್ಯರ? ಅಂದ್ರೆ ನಿನ್ ಮಾತಿನ ಅರ್ಥ ಮಾತೇ ಕೇಳಲ್ಲ ಅವ. ನಮ್ಮೂರ್ನಾಗ ನಮ್ ದಂಧೆ ನಿಂತೈತಿ ಅಂತ ತಾನೆ? ಹೌದು ಧನ್ಯರ. ಏನು ಚಿಂತಿಸಬೇಡ, ಇನ್ನೊಂದು ಸ್ವಲ್ಪ ದಿನ ತಾನೆ ಈ ದಂಧೆಯನ್ನೆಲ್ಲ ನಾನು ಸರಿಯಾಗಿ ಚಾಲೂ ಮಾಡುವ ಹಾಗೆ ಪಾನ ಪ್ರತಿಬಂಧಕಕ್ಕೆ ಜಯವಾಗಲಿ, ಪಾನ ಪ್ರತಿಬಂಧಕಕ್ಕೆ ಜಯವಾಗಲಿ. ಕಳ್ಳಬಟ್ಟಿ ಸಾರಾಯಿ ತಯಾರಿಸುವವರಿಗೆ ಧಿಕ್ಕಾರ, ಕಳ್ಳಬಟ್ಟಿ ಸಾರಾಯಿ ತಯಾರಿಸುವವರಿಗೆ ಧಿಕ್ಕಾರ. ನೀನೇನು ಚಿಂತಿಸಬೇಡ. ಅವನಿಂದ ಏನ್ ಮಾಡೋಕ್ಕೂ ಆಗಲ್ಲ. ಈ ನಮ್ಮ ದಂಧೆಗೆ ಅವನಿಂದ ಏನು ತೊಂದರೆ ಆಗಲ್ಲ ರುದ್ರ. ಎಲ್ಲ ಮಾಡು ಪ್ಯಾಕ್ ಮಾಡ್ತೀನಿ ಇವತ್ತು. ಪಾನ ಪ್ರತಿಬಂಧಕ್ಕೆ ಧಿಕ್ಕಾರ, ಪ್ರತಿಬಂಧಕ್ಕೆ ಧಿಕ್ಕಾರ. ನೀವೆಲ್ಲ ಮನೆಗೆ ಹೋಗಿ. ನಾಳೆಯ ದಿನ ಇದೇ ಸ್ಟೇಜಲ್ಲಿ
ವಿರುದ್ಧ ಮಾತನಾಡುತ್ತಿರುವೆ, ಯಾರ ವಿರುದ್ಧ ಆಂದೋಲನ ಮಾಡುತ್ತಿರುವೆ ಎನ್ನುವುದು ಕಲ್ಪನೆ ಇದೆಯಾ? ಚೆನ್ನಾಗಿ ಗೊತ್ತಿದೆ. ಯಾಕೆ ಗೊತ್ತಿಲ್ಲ? ಒಬ್ಬ ಸಮಾಜದ್ರೋಹಿ, ಬಡವರ ರಕ್ತವನ್ನು ಹೀರುವ ನರರಾಕ್ಷಸ. ಅಷ್ಟೇ ಯಾಕೆ, ಕಳ್ಳಬಟ್ಟಿ ಸಾರಾಯನ್ನು ಮಾಡುವ ಕಳ್ಳಬಟ್ಟಿ ದೊರೆ ವಜ್ರಕಾಂತನ ವಿರುದ್ಧ ಅನ್ನೋದು ಚೆನ್ನಾಗಿ ಗೊತ್ತಿದೆ. ತುತ್ತು ಹೊತ್ತಿಗೂ ಕೂಳಿಲ್ಲದ ನೀನು ನನ್ನೊಂದಿಗೆ ಈ ರೀತಿನ ಮಾತನಾಡುತ್ತಿರುವೆಯಾ? ನೀನು ಈ ರೀತಿ ಮಾತನಾಡಿದರೆ ನಿನ್ನ ನಾಲಿಗೆಯನ್ನ ಕಿತ್ತಿ ನಾಯಿ ನರಿಗಳಿಗೆ ಹಂಚುತ್ತಾರೆ. ಎಚ್ಚರ. ವಜ್ರಕಾಂತ, ಈ ನಿನ್ನ ಗೊಡ್ಡಿ ಬದರಿಗೆ ಹೆದರಗಲ್ಲಲು ನಾನೇನು ಕುರಿಮರಿಯಲ್ಲ. ಎಂದು ನಿನ್ನ ಕಳ್ಳಬಟ್ಟೆಯ ವಿರುದ್ಧ ಹೋರಾಟ ಎನ್ನುವ ಅಸ್ತ್ರವನ್ನು ಬಳಸಿರುವೆ. ಇದೇ ಹೋರಾಟ ಎನ್ನುವ ಅಸ್ತ್ರದಿಂದಲೇ ಈ ನಿನ್ನ ದಂಧೆಯನ್ನೆಲ್ಲ ಬುಡ ಸಮೇತ ಕಿತ್ತು ಹಾಕಿ ನಿನಗೆ ಒಂದು ಗತಿ ಕಾಣಿಸದಿದ್ದರೆ ನನ್ನ ಹೆಸರು ಆನಂದನೇ ಅಲ್ಲ. ಇತಿಹಾಸದ ಪುಟದಲ್ಲಿ ನಿನ್ನಂತ ಎಷ್ಟೋ ಜನರನ್ನ ನಾನು ನೋಡಿದ್ದೇನೆ. ನಿನ್ನಾಗೆ ಹೋರಾಟ ಮಾಡಿರುವ ಎಷ್ಟೋ ಹೋರಾಟಗಾರರು ಮಣ್ಣು ಮುಕ್ಕಿದ್ದಾರೆ. ಅಂದ ಮೇಲೆ ನೀನ್ ಯಾವ ಲೆಕ್ಕ? ಮಿಸ್ಟರ್ ವಜ್ರಕಾಂತ್, ಅದೇ ಇತಿಹಾಸ ಪುಟದಲ್ಲಿ ಇಂಥ ಎಷ್ಟೋ ಹೋರಾಟಗಳಿಂದ ಚರಿತ್ರೆ ಸೃಷ್ಟಿಯಾಗಿದೆ ಎಂಬುದನ್ನು ನೀನು ಓದಲು ಮರೆತಿರುವೆ ಅಂತ ಕಾಣಿಸುತ್ತದೆ. ಆಗಸ್ಟ್ 14ರ ಮಧ್ಯರಾತ್ರಿ 1947 ಆ ಕೆಟ್ಟ ಬ್ರಿಟಿಷರ ಕೈಯಿಂದ ಈ ಭಾರತಾಂಬೆಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಇಂಥ ಹೋರಾಟದ ಪ್ರತೀಕದಿಂದ. ಅದನ್ನು ನೀನು ಮರೆತಿರುವೆ ವಜ್ರಕಾಂತ್, ಮರೆತಿರುವೆ. ಅದು ಅಂದಿನ ಕಾಲ, ಆದರೆ ಇದು ಕಲಿಕಾಲ. ಅಂತ ಎಷ್ಟೋ ಹೋರಾಟಗಾರರನ್ನ ಮಣ್ಣು ಮುಕ್ಕಿಸುವ ತಾಕತ್ತು ಈ ಶ್ರೀಮಂತನಿಗಿದೆ. ಈ ಭೂಮಿಯಲ್ಲಿ ದುಡ್ಡೊಂದಿದ್ದರೆ ಸಾಕು, ನಿನ್ನಂತ ಎಷ್ಟೋ ಹೋರಾಟಗಾರರನ್ನ ಹುಟ್ಟು ಹಾಕುತ್ತೇನೆ. ಅದೇ ರೀತಿ ನಿನ್ನಂತ ಎಷ್ಟೋ ಜನ ಹೋರಾಟಗಾರರನ್ನ ಮಸಣವನ್ನ ಸೇರಿಸುತ್ತೇನೆ. ಹೇ ವಜ್ರಕಾಂತ್, ಆ ನಿನ್ನ ಹಣ ನನ್ನ ಚಪ್ಪಲಿಗೆ ಸಮಾನ. ಹೇಳ್ತಾ ಇದ್ದೀನಿ ಒಂದು ಮಾತನ್ನ ಚೆನ್ನಾಗಿ ನೆನ್ಪಿಟ್ಕೋ. ಹೋರಾಟ ಎನ್ನುವ ಅಸ್ತ್ರದಿಂದ ನಿನ್ನ ವಿರುದ್ಧ, ಈ ಕಳ್ಳಬಟ್ಟೆಯ ವಿರುದ್ಧ ಇದು ಕೇವಲ ಪ್ರಾರಂಭ. ಇದೇ ನನ್ನ ಹೋರಾಟವನ್ನ ತುತ್ತಕ್ಕೆ ಕರೆದೊಯ್ದು ನಿನ್ನೆಲ್ಲ ಅಕ್ರಮಗಳನ್ನ ಹೊರತೆಗೆದು ನಡು ರಸ್ತೆಯಲ್ಲಿ ಪೊಲೀಸರು ನಿನ್ನ ಕೈಗೆ ಕಬ್ಬಿಣದ ಕೋಳವನ್ನು ತೊಡಗಿಸಿಕೊಂಡು ಬೀದಿ ನಾಯಿಯ ಸಮಾನ ನಿನ್ನನ್ನ ಎಳೆದುಕೊಂಡು ಹೋಗುವಾಗ ಮಾಡದಿದ್ದರೆ ನನ್ನ ಹೆಸರು ಸಮಾಜ ಸೇವಕ ಆನಂದನೇ ಅಲ್ಲ. ವಜ್ರಕಾಂತ್, ಇದು ಆರಂಭ. ಅಂತ್ಯ ಎನ್ನುವುದು ಎಷ್ಟೊಂದು ಘೋರವಾಗಿರುತ್ತದೆ ಎಂದರೆ ले आनंद, तुम्हारा जैसा लोगों को बहुत देखा हूं मैं. आगे देखता हूं क्या होता है आगे का जिंदगी.
ಶಂಕರಿ ಅಮ್ಮ ಜಯ ನೀಡುವ ಭಯಂಕರಿ ಜಯ ನೀಡುವ ಶಂಕರಿ ಅಮ್ಮ ಜಯ ನೀಡುವ ಭಯಂಕರಿ ರಾಜರಾಜೇಶ್ವರಿ ಜಯ ನೀಡುವ ಶಂಕರಿ ಅಮ್ಮ ಜಯ ನೀಡುವ ಭಯಂಕರಿ ಶಿರಸಿಯ ಶ್ರೀದೇವಿ ಮಾರಿಕಾಂಬೆ ಚಂದ್ರಬುದ್ಧಿಯ ರೇಣಕಾಂಬೆ ಶಿರಸಿಯ ಶ್ರೀದೇವಿ ಮಾರಿಕಾಂಬೆ ಚಂದ್ರಬುದ್ಧಿಯ ರೇಣಕಾಂಬೆ ಸವದತ್ತಿಯ ಜಯ ನೀಡುವ ಶಂಕರಿ ಅಮ್ಮ ಜಯ ನೀಡುವ ಭಯಂಕರಿ ರಾಜರಾಜೇಶ್ವರಿ ಜಯ ನೀಡುವನ ಶಂಕರಿ ಜಯ ನೀಡುವನ ಶಂಕರಿ ಜಯ ನೀಡುವನ ಶಂಕರಿ ತಾಯಿ ಜಗನ್ಮಾತೆ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥರಾದ ನನ್ನನ್ನು ನನ್ನ ಅಣ್ಣ ಶಶಿಧರ ನೋಡ್ಕೊಳ್ತಾ ಇದ್ದಾನಮ್ಮ. ತಾರುಣ್ಯಕ್ಕೆ ಬಂದ ನನ್ನನ್ನು ಮದುವೆ ಮಾಡಬೇಕು ಅಂತ ಎಲ್ಲ ಕಡೆ ವರ ಹುಡುಕ್ತಿದ್ದಾನಮ್ಮ. ಆದರೆ ಏನು ಮಾಡೋದು, ಈ ವರದಕ್ಷಿಣೆ ಎಂಬ ಪೆಡಂಭೂತದಲ್ಲಿ ನಾವು ಸತ್ತು ಹೋಗ್ತಿದ್ದೀವಮ್ಮ. ನನ್ನ ಅಣ್ಣ ಸರಿಯಾದ ವರ ನೋಡಿ ಒಳ್ಳೆ ಮನೆಗೆ ಕೊಡಬೇಕಂತ ಅವನ ಆಸೆ ಆದರೂ ಈ ವರದಕ್ಷಿಣೆ ಎಂಬುದು ನಮ್ಮನ್ನು ಕಾಡ್ತಿದೆ ಅಮ್ಮ. ಹೇಗಾದರೂ ಮಾಡಿ ನನಗೊಂದು ಒಳ್ಳೆ ವರವನ್ನು ಕೊಟ್ಟು ನಮ್ಮ ಅಣ್ಣನ ಭಾರ ಇಳಿಸಮ್ಮ. ಬಡತನದ ಭಾವನೆಯಲ್ಲಿ ಬೆವರು ಹೋಗುತ್ತಿರುವ ಬಡತನದ ಹೆಣ್ಣೆ, ನಿನ್ನ ಯೌವನದ ದಾಹವನ್ನು ತಾಳಲಾರದೆ ಯಾವುದೋ ಒಂದು ಪುರುಷನೊಂದಿಗೆ ಪ್ರತಿ ಕ್ರೀಡೆ ಆಡಲು ಹವಣಿಸುತ್ತಿರುವೆಯ. ಕಲಾಕಾರನೊಬ್ಬ ತನ್ನ ಹೊಟ್ಟೆಪಾಡಿಗಾಗಿ ಚಿತ್ರಿಸಿದ ಆ ಚಿತ್ರದ ಮುಂದೆ ನಿನ್ನ ಪತಿಗಾಗಿ ನೀನು ಅರ್ಜಿಯನ್ನ ಸಲ್ಲಿಸುತ್ತಿರುವುದನ್ನು ನೋಡಿದರೆ ಪಾಪ. ಆ ಚಿತ್ರ ನಿನಗೆ ನಿನ್ನ ಅರ್ಜಿಯನ್ನ ಸ್ವೀಕರಿಸುವಳೆ. ಹೇ ವಜ್ರಕಾಂತ, ಭಕ್ತಿ ಭಾವನೆಗಳಿಂದ ಆ ತಾಯಿಯನ್ನು ಪೂಜಿಸಿದಾಗಲೇ ಆ ತಾಯಿ ಅವರ ಮೊರೆಯನ್ನು ಕೇಳಿ ಕಾಪಾಡ್ತಾಳೆ ಅನ್ನೋದು ನಿನ್ನಂಥವ್ರಿಗೆ ಏನು ಗೊತ್ತೋ? ಸತ್ಯ. ಆದರೆ ಆ ನಿನ್ನ ತಾಯಿ ನಮ್ಮಂತ ಕಾಮಾಂಧರು ಈ ಭೂಮಿಯ ಮೇಲೆ ಹೆಚ್ಚಾಗಿರುವುದರಿಂದ ಎಂದೋ ಓಡಿ ಹೋಗಿದ್ದಾಳೆ. ಅದರ ಪರಿವು ನಿನಗಿಲ್ಲ. ನೀನು ಶ್ರೀಮಂತನೆಂದು, ನೀನು ಸಿರಿವಂತನೆಂದು ಅಹಂಕಾರದಿಂದ ದೇವರನ್ನು ನಿಂದಿಸಬೇಡ. ನೋಡು, ದೇವರ ಭಕ್ತಿ ಭಾವನೆ ಇಲ್ದಿದ್ರೆ ಸರಿಯಾದ ಸಮಯಕ್ಕೆ ಬೆಳೆ ಮಳೆಯಾಗುತ್ತಿರಲಿಲ್ಲ, ಹಸಿವಿನ ನೀರಡಿಕೆಯೂ ಆಗ್ತಿರ್ಲಿಲ್ಲ. ಅಬ್ಸಲ್ಯೂಟ್ಲಿ ಯು ಆರ್ ರೈಟ್. ಅದೇ ನೀರಡಿಕೆಯನ್ನ ನಾನಿನ್ನ ಕೈಯಾರೆ ಒಂದು ಲೋಟ ನೀರು ಕುಡಿದು ಈಡೇರಿಸಿಕೊಳ್ಳಲು ಬಂದಿರುವೆ. ಏನಂತೀಯ? ಹೇ ವಜ್ರಕಾಂತ, ಹಾಗಾದ್ರೆ ನಿನ್ನ ಮಾತಿನ ಅರ್ಥವಾದ್ರೂ ಏನು? ಮಾತಿನ ಅರ್ಥ ಇಷ್ಟೇ. ನೋಡು ನಿರ್ಮಲ, ನಿನಗೆ ಕರಿಮಣಿ ಸರವನ್ನ ಧರಿಸಲು ಈ ಜಗತ್ತಿನಲ್ಲಿ ಎಂದಿಗೂ ಸಾಧ್ಯವಿಲ್ಲ. ಯಾಕೆಂದ್ರೆ ನಿನ್ನ ಅಣ್ಣ ಒಬ್ಬ ಕೇವಲ ಒಂದು ಬಡ ಗುಮಾಸ್ತ. ಇಂದಿನ ಈ ಕಲಿಕಾಲದಲ್ಲಿ
ಅದರಲ್ಲೂ ಈ ರೀತಿಯ ವರದಕ್ಷಿಣೆಯ ಕಾಲದಲ್ಲಿ ನಿನ್ನ ಅಣ್ಣನಿಂದ ಎಂದಿಗೂ ನಿನಗೆ ಒಂದೇ ಒಳ್ಳೆಯ ವರವನ್ನ ನೋಡಿ ನಿನಗೆ ಗಂಡನ ಮನೆಗೆ ಕಳಿಸುವ ತಾಕತ್ತಂತೂ ಇಲ್ಲ. ಹಾಗಾಗಿ ಈ ನಿನ್ನ ತುಂಬು ಯೌವನದ ಸೌಂದರ್ಯದ ಸಿರಿಯಿಂದ ಸೋತಿದ್ದೇನೆ. ನಾನು ನಿನಗೆ ಯಾವುದೇ ಪ್ರತಿಫಲವಿಲ್ಲದೆ ನಿನ್ನ ತಾಳಿಯನ್ನು ಕಟ್ಟಿ ನಿನ್ನನ್ನು ನನ್ನ ಮನದ ರಾಣಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಬಾಯಿ ಮುಚ್ಚೋ ಮೂರ್ಖ. ಸ್ತ್ರೀ ವ್ಯಾಪಾರ ಮಾಡೋ ನಿನ್ನಂತ ದೇಶದ್ರೋಹಿನ ಮದುವೆ ಆಗಿ ನಾನಿನ್ನ ಕೈ ಹಿಡಿಬೇಕೆ? ಅದು ಎಂದಿಗೂ ಸಾಧ್ಯವಿಲ್ಲ. ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೋ. ನನ್ನ ಕುತ್ತಿಗೆ ಕರಿಮಣಿಯಿಂದ ಶೋಭಿಸದಿದ್ದರೂ ಪರವಾಗಿಲ್ಲ, ಆದ್ರೆ ನಿನ್ನಂತ ನೀಚನ ಕೈ ಹಿಡಿದು ನನ್ನ ಜೀವನ ನಾನು ಹಾಳು ಮಾಡ್ಕೊಳ್ಳೋದಿಲ್ಲ. ಬಡವನ ಮನೆಯ ಗುಡಿಸಲಿನಲ್ಲಿ ಬೆಂದು ಹೋಗುತ್ತಿರುವ ಭಿಕಾರಿ ಹೆಣ್ಣು ನೀನು. ನನ್ನನ್ನ ನೀನು ಹೀಯಾಳಿಸುತ್ತಿರುವೆಯ, ನನ್ನನ್ನ ನೀನು ನೆಗ್ಲೆಕ್ಟ್ ಮಾಡುತ್ತಿರುವೆಯ. ನೋಡು, ನಾನು ನಿನ್ನನ್ನ ಮೆಚ್ಚಿ ನಿನಗೆ ಮದುವೆಯಾಗಲು ಒಪ್ಪಿದರೆ ನನ್ನನ್ನು ನಿರಾಕರಿಸುತ್ತಿರುವೆಯ. ಹೇಗಾದರೂ ಮಾಡಿ ನನ್ನ ಕಾಮದ ಹಠವನ್ನ ತೀರಿಸಿಕೊಂಡಿಯೇ ಹೋಗುತ್ತೇನೆ. ಮುಚ್ಚೋ ಬಾಯಿ. ಕಳ್ಳ ಬೆಟ್ಟಿ ವ್ಯಾಪಾರ ಮಾಡಿ ಬಡವ್ರನ್ನ ಅದರಲ್ಲಿ ಮುಳುಗಿಸಿ ಕಣ್ಣೀರಲ್ಲಿ ಕೈ ತೊಳಿಸಿ ಅದರಿಂದ ಸಂಪಾದನೆ ಮಾಡಿದ ನಿನ್ನ ಭಾಗ್ಯ ಯಾರಿಗೆ ಬೇಕು? ನೋಡು, ಕೊನೆಯದಾಗಿ ನಿನಗೊಂದು ಮಾತು ಹೇಳ್ತೀನಿ. ನಮ್ಮ ಅಣ್ಣ ಇಲ್ಲದ ಸಮಯ ನೋಡಿ ನನ್ನನ್ನು ಏನಾದರೂ ಕೆಡಿಸೋಕೆ ಬಂದ್ರೆ ನಿನ್ನನ್ನು ಕೊಲ್ಲುವ ಹೆಮ್ಮಾರಿ ನಾನಾಗಬೇಕಾಗುತ್ತೆ. ಎಚ್ಚರಿಕೆ. ಎಚ್ಚರ ಹೇಳುವ ಹುಚ್ಚು ಎಣ್ಣೆ. ಈ ವಜ್ರಕಾಂತ ಎಂದಿಗೂ ಕಣ್ಣಿಟ್ಟ ಹೆಣ್ಣವನನ್ನ ಬಿಟ್ಟವನಲ್ಲ, ಬಿಡುವ ಮಾತೇ ಇಲ್ಲ. ಈ ನಿನ್ನ ಸೌಂದರ್ಯದ ರಾಶಿಯನ್ನ ಹೇಗಾದರೂ ಮಾಡಿ ನಾನು ಅನುಭವಿಸಿಯೇ ಹೋಗುತ್ತೇನೆ. ಶಶಿಧರ್, ಸುಮ್ಮನೆ ನನ್ನ ಕಾರ್ಯಕ್ಕೆ ಅಡ್ಡ ಬರಬೇಡ. ಚಾಂಡಾಲ, ಬಡವರ ಮನೆಯ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಮರ್ಯಾದೆ ಇಲ್ಲ ಅಂತ ತಿಳ್ಕೊಂಡಿದ್ದೀಯ. ಮೊದಲು ನಿನ್ನ ತಂಗಿಗೆ ಬುದ್ಧಿ ಹೇಳು. ಯೌವನದ ಮದದಲ್ಲಿ ಯೌವನದ ಬಾಧೆಯನ್ನ ತಾಳಲಾರದೆ ನನ್ನೊಂದಿಗೆ ರತಿ ಕ್ರೀಡೆಯಾರನ್ನು ಪ್ರೇರೇಪಿಸುತ್ತಿದ್ದಳು. ಇಲ್ಲ, ನೋಡಮ್ಮ, ಇದು ಸರಿಯಲ್ಲ. ನಾನು ಅಂತವನಲ್ಲ ಅಂತ ಹೇಳುವಷ್ಟರಲ್ಲಿ ನೀನು ಬಂದು ಅಪಾರ್ಥ ಮಾಡಿಕೊಂಡು. ಇಲ್ಲಣ್ಣ, ಅವನು ಸುಳ್ಳು ಹೇಳ್ತಿದ್ದಾನಣ್ಣ. ನನ್ನ ತಂದೆ ತಾಯಿ ಸಾಕ್ಷಿಯಾಗೂ ಹೇಳ್ತಿದ್ದೀನಣ್ಣ. ನಾನಂತವಳಲ್ಲಣ್ಣ, ನಾನಂತವಳಲ್ಲ. ನೀನು ಸಮಾಧಾನ ತಂದು ಸುಮ್ಮನೆ ನೀನು ಯಾಕೆ ಅಳ್ತೀಯಮ್ಮ? ನಿನ್ನ ಗುಣ ನಡತೆ ಏನೆಂಬುದು ನನಗೆ ಚೆನ್ನಾಗಿ ಗೊತ್ತಮ್ಮ, ಚೆನ್ನಾಗಿ ಗೊತ್ತು. ವಜ್ರಕಾಂತ, ಸುಮ್ಮನೆ ನನ್ನ ತಂಗಿಯ ಬಗ್ಗೆ ಇಲ್ಲ ಸಲ್ಲದ ಅಪವಾದವನ್ನು ಹೊರಸಿ ಈ ರೀತಿ ಮಾತನಾಡ್ತಾ ಇದ್ರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿಬಿಟ್ಟೆನು. ಹುಷಾರ್. ನೋಡು ಶಶಿಧರ್, ಯಾವ ಅಣ್ಣನೇ ಆಗಲಿ ತನ್ನ ತಂಗಿಯ ಬಗ್ಗೆ ಕೆಟ್ಟ ಮಾತುಗಳನ್ನ ಕೇಳಿದರೆ ಇದೇ ರೀತಿ ಆಡುತ್ತಾನೆ. ಹೋಗ್ಲಿ ಬಿಡು, ತಪ್ಪು ನನ್ನದೇ ಇರಬಹುದು, ನಾನು ತಿದ್ದಿಕೊಳ್ಳುತ್ತೇನೆ. ಒಂದು ಮಾತನ್ನು ಹೇಳುತ್ತೇನೆ ಶಶಿಧರ್, ಕೇಳು. ನಿನ್ನ ಹಿತೈಷಿಯಾಗಿ ಇಂದಿನ ಈ ಸಮಾಜದಲ್ಲಿ ವರದಕ್ಷಿಣೆಯಂತೂ ಕೊಡಲು ಸಾಧ್ಯವಿಲ್ಲ. ಯಾಕೆಂದರೆ ನೀನೊಬ್ಬ ಹೈಸ್ಕೂಲ್ ಬಡ ಗುಮಾಸ್ತ. ಹಾಗಾಗಿ ಈ ನಿನ್ನ ತಂಗಿಯನ್ನ ಈ ಶ್ರೀಮಂತನಾದ ವಜ್ರಕಾಂತ ಏನನ್ನೂ ಅಪೇಕ್ಷೆ ಪಡದೆ
ನಿನ್ನ ತಂಗಿಯ ಕೊರಳಿಗೆ ನಾನೇ ತಾಳಿ ಕಟ್ಟುತ್ತೇನೆ. ಏನಂತೀಯ? ನಾವು ಬಡವರಿರಬಹುದು, ಆದ್ರೆ ಮಾನವನ್ನು ಮಾರಿಕೊಳ್ಳುವರಲ್ಲ ಕಣೋ. ದಕ್ಷಿಣೆ ಹಣಕ್ಕೆ ಹೆದರಿ ಬೆನ್ನಿಗೆ ಬಿದ್ದ ಈ ಸಹೋದರಿಯನ್ನು ಮದುವೆ ಮಾಡದೆ ಹಾಗೆ ಮನೆಯಲ್ಲಿಟ್ಟುಕೊಳ್ಳುವ ನಿರ್ಗತಿಕ ಅಣ್ಣನಂತ ತಿಳ್ಕೊಂಡಿಯನು ನೀನು. ನೋಡು, ನನ್ನ ಜೀವನವನ್ನೇ ಒತ್ತೆ ಇಟ್ಟಾದ್ರೂ ಬೀದಿಯಲ್ಲಿ ಹೋಗುವ ಭಿಕಾರಿಗೆ ಮದುವೆ ಮಾಡಿ ಕೊಡುತ್ತೇನೆ ಹೊರತು ಕಳ್ಳ ಬಟ್ಟಿ ವ್ಯಾಪಾರ ಮಾಡುವ ನಿನ್ನಂತ ಕಳ್ಳ ಕದಿಮನಿಗೆ ನನ್ನ ಈ ತಂಗಿಯನ್ನು ತಾರೆ ಎರೆದು ನನ್ನ ತಂಗಿಯ ಬಾಳನ್ನು ಹಾಳು ಮಾಡಲಾರೆ. ಹೊರಟು ಹೋಗೋ ಇಲ್ಲಿಂದ. ಇನ್ನೊಂದು ಸಾರಿ ನನ್ನ ತಂಗಿಯ ಮೇಲೆ ನಿನ್ನ ಕಾಮದ ದೃಷ್ಟಿಯನ್ನು ಹುಷಾರ್! ಈ ವಂಚನಗಾತನಿಗೆ ಹುಷಾರಂತೂ ಹೇಳುತ್ತಿರುವೆಯ ಬಡವ ರಾಸ್ಕಲ್. ಬೀದಿಯ ಭಿಕಾರಿಗಳೆಂದು ಇವರಿಗೆ ಮದುವೆಯನ್ನ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದ ಮೇಲೂ ನನ್ನ ಕೆನ್ನೆಗೆ ಹೊಡೆದೆಯ ಆಶಯ. ಈ ಏಡಿನ ಶಬ್ದ ನಿಮ್ಮಿಬ್ಬರ ಕಿವಿಯಲ್ಲಿ ಮುಳುಗುವಾಗ ನಿಮ್ಮಿಬ್ಬರ ಕಿವಿಯಲ್ಲಿ ರಾರಾಜಿಸುವ ಹಾಗೆ ಮಾಡಿ ಇನ್ನು ಮುಂದಿನ ನಿಮ್ಮ ಜೀವನದ ಪ್ರತಿ ಒಂದು ಪುಟಕ್ಕೂ ನಿಮ್ಮ ಜೀವನದ ಬಾಲ್ವೆಯಲ್ಲ ರೆಕ್ಕೆಗೆದ್ದ ಪುಕ್ಕದ ಹಾಗೆ ಮಾಡುತ್ತದೆ. नहीं होगा मेरा नाम ಅಣ್ಣ, ಅವನು ಆಡಿದ ಮಾತುಗಳನ್ನು ಕೇಳ್ತಾ ಇದ್ದೆ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಣ್ಣ. ನನ್ನಂತ ನತದೃಷ್ಟೆ ನಿನ್ನ ಬೆನ್ನಿಗೆ ಭಾರವಾಗ್ಬಿಟ್ಟಿದ್ದೀನಿ ಅಣ್ಣ. ನಾನು ಹುಟ್ಟಿದಾಗ್ಲೇ ಆ ನನ್ನ ತಾಯಿ ಕುತ್ತಿಗೆ ಹಿಚ್ಕಿ ಸಾಯಿಸಿಬಿಟ್ಟಿದ್ರೆ ಇವತ್ತು ಇಂಥವ್ರಿಂದ ನೀನಿಂತ ಮಾತು ಹೇಳಿಸ್ಕೊಳ್ಬೇಕಿತ್ತು, ಹೇಳಿಸ್ಕೊಳ್ಬಾರ್ದಿತ್ತು. ಸಹೋದರಿ, ಯಾವತ್ತು ಈ ಅಣ್ಣನಿಗೆ ಈ ತಂಗಿ ಭಾರವಾಗ್ತಾರಮ್ಮ? ಯಾವತ್ತು ಭಾರವಾಗಿರಲ್ಲ. ನಿನ್ನಂತ ಸಹೋದರಿಯನ್ನು ಪಡೆಯಲಿಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಆದರೆ ಕಾಮಾಂಧರ ಕಣ್ಣು ಬೆಳೆದು ನಿಂತ ಹೆಣ್ಣು ಮಕ್ಕಳ ಮೇಲೆ ಬಿತ್ತು ಎಂದ ಮೇಲೆ ಆ ಹೆಣ್ಣು ಮಕ್ಕಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಮಹಾ ತಪ್ಪಮ್ಮ. ಅದಕ್ಕಾಗಿ ನಾನು ನಿನ್ನನ್ನು ವರದಕ್ಷಿಣೆಗಾಗಿ ವರದಕ್ಷಿಣೆ ಕೊಡಬೇಕಂತ ನಿನ್ನ ಮದುವೆ ಮಾಡದೆ ನಾನು ಹಿಂದೇಟು ಹಾಕ್ತಾ ಇದ್ದೆ. ಈಗ ಹಾಗೆ ಮಾಡಲಮ್ಮ. ಏನೇ ಆಗ್ಲಿ, ಇಂಥ ಒಂದು ಮನೆಯನ್ನು ಮಾರಿ ಆದರೂ ನಿನ್ನ ಮದುವೆ ಮಾಡ್ತೇನಮ್ಮ. ಬೇಡಣ್ಣ, ಬೇಡ. ಹಿರಿಯರು ನಿನಗೆ ನೆರಳಾಗಿ ಇರ್ಲಿ ಅಂತ ಆ ಮನೆನ ಬಿಟ್ಟೋಗಿದ್ದಾರೆ. ನೀನದನ್ನ ಮಾರ್ಬೇಡಣ್ಣ. ನೋಡು, ನನ್ನ ಆಣೆಯಾಗಿ ಹೇಳ್ತಿದ್ದೀನಿ, ನೀನೇನಾದ್ರೂ ನನ್ನ ಮಾತು ಮೀರಿ ಆ ಮನೆಯನ್ನೇನಾದ್ರೂ ಮಾರಿ ವರದಕ್ಷಿಣೆ ಕೊಟ್ರೆ ನಾನಂತೂ ಆಸೆ ಮನೆ ಏರೋದಿಲ್ಲ ಅಣ್ಣ. ವರದಕ್ಷಿಣೆಗಳ ಪೈಪೋಟಿಯಲ್ಲಿ ವರದಕ್ಷಿಣೆ ತೆಗೆದುಕೊಳ್ಳದೆ ನಿನ್ನ ಕೈ ಹಿಡಿಯಲು ಯಾವ ವರ ಮಹಾಶಯ ಬರುತ್ತಾನಮ್ಮ? ಯಾಕೆ ಯೋಚನೆ ಮಾಡ್ತೀಯಣ್ಣ? ಈ ಜಗತ್ತಲ್ಲಿ ಒಂದು ಹೆಣ್ಣಿಗೆ ಒಂದು ಗಂಡಂತ ಆ ದೇವರು ಸೃಷ್ಟಿ ಮಾಡಿರ್ತಾನೆ. ನನಗೆ ನಂಬಿಕೆ ಇದೆ ಅಣ್ಣ. ನನ್ನನ್ನು ವರದಕ್ಷಿಣೆ ಇಲ್ಲದೆ ಯಾವುದಾದ್ರೂ ಒಳ್ಳೆ ವರ ಬಂದು ನನ್ನ ಕೈ ಹಿಡಿದೇ ಹಿಡಿತಾರೆ, ನನ್ನ ಕುತ್ತಿಗೆಗೆ ತಾಳಿ ಕಟ್ಟೆ ಕಟ್ತಾರೆ. ಬಾರಪ್ಪ ಸಮಾಜ ಸೇವಕ ಆನಂದ, ಹೇಗೆ ನಡೀತಿದೆ ನಿನ್ನ ಸಮಾಜ ಸೇವೆ? ಚೆನ್ನಾಗಿ ನಡೀತಾ ಇದೆ. ಏನೋ ನನ್ನ ಕೈಲಾದ ಮಟ್ಟಿಗೆ ಬಡವರಿಗೆ, ನಿರ್ಗತಿಕರಿಗೆ ಸಹಕಾರ ಮಾಡ್ತಾ ಇದ್ದೀನಿ. ಹಾಗೆ ಅದೇ ನನ್ನ ಭಾಗ್ಯ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಹಾಗೆ ಅದಿರಲಿ ಶಶಿಧರ್, ಅಣ್ಣ ತಂಗಿಯ ಮುಖವನ್ನು ನೋಡಿದರೆ ಯಾವುದೋ ಚಿಂತೆಯಲ್ಲಿ ಮುಳುಗದಂತೆ ಕಾಣ್ತಾ ಇದ್ದಿಲ್ಲ. ಏನು ವಿಷಯ? ಏನು ಇಲ್ಲ, ಚಿಂತೆಯೇ ಮಾನವನಿಗೆ ಚಿತೆಯನ್ನಾಗಿ ದಹಿಸುತ್ತಲಿದೆ. ಬೆಳೆದು ನಿಂತ ಈ ನನ್ನ ತಂಗಿಯ ಮದುವೆ ಮಾಡಲು ವರದಕ್ಷಿಣೆ ಎಂಬ ಸುಳಿಯಲ್ಲಿ ಸಿಲುಕಿ ನಾನು ಒದ್ದಾಡುತ್ತಿದ್ದೇನೆ.
ಒದ್ದಾಡುತ್ತಿದ್ದೇನೆ. ನಿಜ ಶಶಿಧರ್, ನಿಜ. ಇಂದು ಬೃಹದಾಕಾರವಾಗಿ ಬೆಳೆದಿರುವ ವರದಕ್ಷಿಣೆ ಎನ್ನುವ ಈ 5 ಅಕ್ಷರ ಬಡವರ ಜೀವನವನ್ನ, ಸುಖ ಸಂತೋಷವನ್ನ ಅಷ್ಟೇ ಯಾಕೆ ಅವರ ಸಂಸಾರವನ್ನ ಕಣ್ಣೀರಿನಲ್ಲಿ ಹಾಕಿ ಮುಳುಗಿಸಿ ಬಿಟ್ಟಿದೆ. ಎಂದು ಈ ನಮ್ಮ ಜನಾಂಗ ವರದಕ್ಷಿಣೆ ಎಂಬುವ ಭೂತವನ್ನ ಓಡಿಸುವುದಿಲ್ಲವೋ ಅಲ್ಲಿಯ ತನಕ ಭಾರತಾಂಬೆಯ ಮಡಿಲಲ್ಲಿ ಹುಟ್ಟಿದ ಸಹೋದರಿಗೆ ವರದಕ್ಷಿಣೆಯ ಜ್ವಾಲೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಶಶಿಧರ, ಸಾಧ್ಯವಿಲ್ಲ. ಆದರೂ ಈ ವರದಕ್ಷಿಣೆ ತೆಗೆದುಕೊಳ್ಳುವ ಜನಕ್ಕೆ ಶಿಕ್ಷೆ ಇಲ್ಲವೇ? ಯಾಕಿಲ್ಲ ಶಶಿಧರ್, ಖಂಡಿತವಾಗಿಯೂ ಇದೆ. ಆದರೆ ಶಿಕ್ಷಿಸುವ ಅಧಿಕಾರಿಗಳೇ ತಮ್ಮ ಮಗಳಿಗೆ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೊಟ್ಟು ಮದುವೆಯನ್ನು ಮಾಡುತ್ತಿರುವಾಗ ಶಿಕ್ಷಿಸುವರಾದರೂ ಯಾರು ಇಲ್ಲ. ಬೇಲಿಯೇ ಎದ್ದು ಹೊಲವನ್ನು ಮೇದಂತಿದೆ. ಹೋಗಲಿ ಬಿಡಿ ಶಶಿಧರ್. ಆದರೆ ನಾನು ನಿನಗೆ ಒಂದು ಸಂತೋಷದ ವಿಷಯವನ್ನು ಹೇಳಲಿಕ್ಕೆ ನಿನ್ನಲ್ಲಿಗೆ ಬಂದಿರುವೆ. ಏನದು ಆನಂದ? ಇನ್ನು ಮುಂದೆ ಈ ನನ್ನ ತಂಗಿ ನಿರ್ಮಲನ ಮದುವೆ ವಿಚಾರವನ್ನ ನನಗೆ ಬಿಡು, ಆಯ್ತೆ? ಅಂದರೆ ಹೇಳುವ ಮಾತು ಶಶಿಧರ್, ನಿರ್ಮಲ ನಿನಗೆ ಒಡ ಹುಟ್ಟಿದ ಸಹೋದರಿ, ಆದರೆ ನನಗೆ ಪಡೆದುಕೊಂಡ ಬಂದ ಸಹೋದರಿ. ಈ ನಿನ್ನ ಮುದ್ದಾದ ತಂಗಿಗೆ ಈಗಾಗಲೇ ನಾನು ಒಂದು ವರನನ್ನು ನೋಡಿದ್ದೇನೆ. ನೋಡು ಫೋಟೋವನ್ನ. ನೀನು ನನ್ನ ಈ ಸಹೋದರಿಗೆ ವರನನ್ನು ಹುಡುಕಿದೆಯಾ? ನಿಜವಾಗ್ಲೂ? ನಿಜವೇ? ನಿಜ ಶಶಿಧರ್. ಇಲ್ಲೇ ನಮ್ಮ ಪಕ್ಕದ ವಟಾರದಲ್ಲಿರೋನು. ತಂದೆ ತಾಯಿ ಯಾರೂ ಇಲ್ಲ, ಆದರ್ಶ ಯುವಕ. ವರದಕ್ಷಿಣೆಯ ಯಾವ ಫಲಾಪೇಕ್ಷೆ ಇಲ್ಲದೆ ನಮ್ಮ ಸಹೋದರಿ ನಿರ್ಮಲೆಯನ್ನು ಮದುವೆ ಮಗಳು ಈಗಾಗಲೇ ಒಪ್ಪಿಗೆಯನ್ನು ಸೂಚಿಸಿದ್ದಾನೆ ಶಶಿಧರ್. ಫೋಟೋ ನೋಡು. ಆನಂದ ನೋಡ ಎಷ್ಟು ಲಕ್ಷಣವಾಗಿದ್ದಾನೆ. ಇಂಥ ನಿರ್ಮಲ ಮನದ ವ್ಯಕ್ತಿ ನಮ್ಮಂತವರ ಸಂಬಂಧ ಬೆಳೆಸಿದ್ದು ನಮ್ಮ ಪೂರ್ವಜನ್ಮದ. ನಿಜ ಶಶಿಧರ್. ನಿರ್ಮಲ, ನಾಳೆ ನಿನ್ನ ಕೈ ಹಿಡಿದು ನಿನ್ನ ಜೀವನದುದ್ದಕ್ಕೂ ಇವರೊಂದಿಗೆ ನೀನು ಬಾಳಬೇಕಾದವಳು. ನೋಡಮ್ಮ ಹುಡುಗನ ಫೋಟೋವನ್ನ. ಈ ಫೋಟೋದಲ್ಲಿ ಇಷ್ಟು ಸುಂದರವಾಗಿದ್ದಾರೆ, ಇನ್ನು ಎದುರಲ್ಲಿ ಇನ್ನೆಷ್ಟು ಸುಂದರವಾಗಿ ಇರ್ತಾರೇನೋ. ಇವರನ್ನ ನಾನು ಆ ಮದುವೆ ಮಂಟಪದಲ್ಲೇ ಕಣ್ತುಂಬಿಕೊಳ್ತೀನಿ. ಅಂತೂ ಒಪ್ಪಿಗೆ ಸಿಗ್ತಾ ಇತ್ತಲ್ಲ ಶಶಿಧರ್. ಇನ್ನು ವೇಳೆಯನ್ನ ಕಳೆದು ಪ್ರಯೋಜನವಿಲ್ಲ. ಆದಷ್ಟು ಬೇಗ ನೀನು ಮದುವೆನ ಸಿದ್ಧತೆಯನ್ನ ಮಾಡ್ಕೋ, ಆಯ್ತೇ? ಆನಂದ, ಆದಷ್ಟು ಬೇಗ ಮದುವೆ ಸಿದ್ಧತೆ ಮಾಡೋಣ. ಸರಿ, ನಾನಿನ್ನು ಬರಲೇ? ಆದ್ರೂ ಒಂದು ಮಾತು ಆನಂದ, ಹೇಳು. ನೀನು ನನ್ನ ಹಿರಿದಾದ ಒಂದು ಆಸೆಯನ್ನ ನೆರವೇರಿಸಿದೆಯಲ್ಲ. ಶಶಿಧರ್, ಇದರಲ್ಲಿ ಆಶೆ ಕರ್ತವ್ಯ ಅನ್ನೋದು ಏನೋ ಇದೆಯೋ. ನಿರ್ಮಲ ನಿನಗೆ ಹೇಗೆ ಸಹೋದರಿನೋ ನನಗೂ ಕೂಡ ಹಾಗೆ ಸಹೋದರಿ. ನೀನು ಮಾಡಬೇಕಿದ್ದಂತ ಅರ್ಧ ಭಾರವನ್ನು ನಾನು ಕಡಿಮೆ ಮಾಡದಂತ ನೀನು ಬೇಸರ ಪಟ್ಕೊಳ್ಬೇಡ. ನಿನ್ನ ಈ ನಿನ್ನ ಉಪಕಾರ ನಾ ಹೇಗೆ ತೀರಿಸ್ಲಿ ಆನಂದ? ಉಪಕಾರ ಅಲ್ಲ, ಇದು ನನ್ನ ಕರ್ತವ್ಯ, ಆಯ್ತೆ? ನೀನು ಆದಷ್ಟು ಬೇಗ ಮದುವೆಗೆ ಸಿದ್ಧತೆಯನ್ನ ಮಾಡ್ಕೊ. ಹಾಗೆ ಆಗ್ಲಿ. ಆನಂದ, ನಿನ್ ಜೊತೆ ನಾನು ಬರ್ತೇನೆ. ಯಾಕೆಂದ್ರೆ ಮದುವೆಗೆ ತಯಾರಿ ಎಲ್ಲ ಮಾಡ್ಬೇಕಲ್ಲ. ಸರಿ ತಂಗಿ, ಮನೆ ಕಡೆ ಜೋಪಾನ. ಸರಿ, ಆಯ್ತಣ್ಣ. ಹಣ ಬಂದ ಹಣ ಬಂದ ಹಣ ಬಂದ. ಬಂದಿದ್ದಿಂದ ತಡ, ಫೋನ್ ಬಂದೇ ಬಿಡ್ತು, ತಡನೇ ಇಲ್ಲ. I don't ever slow up, no I don't take shit, I got no love. ಏನ್ ಸುಕ್ರಿ ಸುಕ್ರಿ? ಹಲೋ ಸುಕ್ರಿನೇ? ನಿನ್ನ ನೋಡಿ ಎಷ್ಟು ದಿನ ಆಯ್ತೆ. ಮೊನ್ನೆ ನಿಮ್ಮನೆಗೆ ಬಂದಿದೆ ಮೊಡ್ಲನೇ ತಿದ್ದಿಯ ಮಗನ್ ತೋಟ ಬದಿಗೆ ಹೋದೆ. ಹೋಗಿ ಹಿಂದೆ ಹಿಡ್ದೆ ಕಾಣು ಸುಕ್ರಿ ಅಲ್ಲ, ಆಮೇಲೆ ಬೇರ್ಸ್ಕೊಂಡೆ ಬಂತೆ. ನನ್ನ ಬೇರ್ಸ್ತು ಸುಮಾರು ಮ್ಯಾಚ್ ನಿಮ್ಮನೆ ಹಾಕಲ್ ತನಕ ಬೇರ್ಸ್ತು. ನನ್ನ ಪಿಯನ್ ಪೆಟ್ಟಿಗೆ, ನನ್ನ ತಬಲ ಎಲ್ಲ ಎಲ್ಲೆಲ್ಲಿ ಬಿದ್ದೋಗೋದು ದೇವ್ರಿಗೆ ಗೊತ್ತು. ನಂಗೆ ಮುಂದೆ ಆಸೆ, ನಿಂಗೆ ಒಂದ್ಸತಿ ಹಚ್ಚಿದೆ ಬಂತಿ.
ಅಂದ್ರೆ ಅದಲ್ವೇ ನಿಂಗೆ ಸಂಗೀತ ನಿನ್ ತಲೆಗೆ ಹೊತ್ತಿಸ್ಬೇಕು ಅಂತ ನಾ ಸಂಗೀತ ಮಾಸ್ತರ ಅಲ್ವನೇ. ಹಾ ಅದಕ್ಕಾಗೆ ಅವ್ರಿಯ ನಿಮ್ಮನ್ಯಾರು ಎಲ್ಲೋಗರೆ ರೇತಿಗೆ ಎಷ್ಟೊತ್ತು ಬರ್ಲೆ 4 ಗಂಟೆಗೆ ರೇತಿ ಮುಗಿತ ನಿಮಗೆ 7 ಗಂಟೆಗೆ ಬರಲ್ಲ. ಏನು ಹಾಳೆ ಬಿದ್ದೆ ಹೀಗೆ ಆಗ್ಬೇಕದು. ನಂಗಾರ 3 ದಿವ್ಸ ಬಿಟ್ಟು ಬತ್ತೆ. ಸಾಕು ಇಡು ಫೋನ. ಮೂಡೆಲ್ಲ ಹಾಳು ಮಾಡ್ತು ಸತ್ತು ಅಯ್ಯಪ್ಪ ದೇವ್ರೆ, ನಾ ಯಾರು ಅಂತ ಮಾಡಿರಿ ಸಂಗೀತ ಕಲಿಸೋ. ಎಷ್ಟು ಜನಕ್ಕೆ ಸಂಗೀತ ಕಲಿಸ್ಲಿಲ್ಲ ನಾನು. ಈ ಕುಮಟ ರವಿ ಕಲಿಸ್ದೆ. ಆ ಸತ್ತವ್ ಲಾಸ್ಟಿಗೆ ಸೆಟ್ ಪಟ್ಟು ಗಡುಮ್ ಅಂತ ಹೇಳ್ಬೇಕಾ? ಅವನು ಮುಂದೆ ಆಳೆ ಬಿದ್ದು ಹೋಕೆ ಅದು ನಾ ಕಲಿಸ್ಲಿಲ್ಲ, ಅದು ಅವನ ಅಪ್ಪ ಕಲಿಸಾನೆ. ಅವನ ಅಪ್ಪ ಸೆಟ್ ಪಟ್ಟು ಗಡುಮ್ ಮಾಡೋದು ಕಾಣ್ತಾ ಇದ್ ನಮಗೆ. ನಂಗೆ ಅಂತ ಗೊತ್ತು, ನಾ ಕಲಿಸಿದ ಬೇರೆ. ಅಕ್ಕನ ಬರ್ತಡೆಗೆ ಪಾರ್ಟಿ ಮಾಡುವ, ಒಂದು ದೊಡ್ಡ ಪೈಸವನ್ನು ಕುಡಿದು ಬಿಡುವ, ಗುಡುಗು ಮಿಂಚು ತಡಾದ ಮೇ ತಿಂಗಳು ಮುಗಿಲೇನು ಗುಡುಗು ಮಿಂಚು ಅಂತ ಕಡಿ. ಮತ್ತು ಅವ ಕಾಪಿನಾಡು ಚಿಂದು ಅವಂದು ಬೇರೆ. ನಮಸ್ಕಾರ, ನಾನು ಶಿವಣ್ಣ ಅಭಿಮಾನಿ, ಕುಂಚಣ್ಣ ಅಭಿಮಾನಿ. ನಿಮಗೋಸ್ಕರ ಒಂದು ಹಾಡ್ತೇನೆ. ಹುಟ್ಟು ಹಬ್ಬದ ಸ್ವಾಗತ ಸುಸ್ವಾಗತ. ಶಿವಣ್ಣನಿಗೆ ನಿಮ್ಮನ್ನ ನೋಡ್ಬೇಕು, ನಿಮ್ಮ ಜೊತೆ ಮಾತಾಡ್ಬೇಕು, ರಾತ್ರಿ ಮನೆ ತಂಬೇಕು. ಈ ಮನಗುದೇ 12:30 ಆಯ್ತು ನಮಗೆ. ಹಾಳಲ್ಲಿ ಈ ಮಕ್ಕಳ ವ್ಯಾಪಾರ. ಈಗಿನ ಮಕ್ಕಳವರ ಕಣಿ ಬರೀ ಮೊಬೈಲ್ ಕಾಂಬುದು ಹೊಡ್ಕೊಂಬುದು. ಎಂತ ಮಕ್ಕಳು ಇವರು, ಮೊಬೈಲ್ ಕಾಂಬುದು ಹೊಡ್ಕೊಂಬುದು. ಎಂತರಗೆ ಪಬ್ಜಿ ಗೇಮ್ ಅಂತೆ, ಪ್ರಿಪೇರ್ ಅಂತೆ. ಗುಂದ ಬಿದ್ದು ಹೋಗಿ ಮಕ್ಕಳಿಗೆ ಶಾಲೆ ಕಲಿಸು ಬಿಟ್ಕೊಂಡು ಮೊಬೈಲ್ ತೆಗಿಸ್ಕೊಡ್ತಾರ. ನಿಮ್ಮ ಬೊಚ್ಚಿಗೆ ಇರೋದು ಇಲ್ವೀಗೆ ಇದೆಲ್ಲ ಬೇಕಾಗಿತ್ತ? ನಾವು ಶಾಲೆಗೆ ಹೋಗ್ಬೇಕಾದ್ರೆ ಎಂತ ಇತ್ತು, ಕಾಲಿಗೆ ಚಪ್ಪಲಿಲ್ಲ, ಒಂದು ಪಾಟಿ ಚೀಲಿಲ್ಲ, ಪ್ಲಾಸ್ಟಿಕ್ ಕೊಟ್ಟಿಲ್ಲ ಹಾಕೊಂಡು ಹೋಗುದಾಗಿತ್ತು. ಹಾಳಲ್ಲಿ ನಡೆದು ಒಂದ್ಗೋಡು ಹೈಸ್ಕೂಲ್ಗೆ ಹೋಗ್ಬೇಕು. ಕೊಡಾಣಿಂದವ ಹೊಳಿ ಬದಿ ಮನೆ ಅಲ್ಲೋವು ತನಕ 7:30 ಉಂಡ್ಕ ಮನೆಗೆ ಬರೋದು. ಕಡಿಬೋಲ್ ಆಡಕೋ ನಾವೆಲ್ಲ ಕಲ್ತಲ್ಲಿ ಹೆಚ್ಚಾಗಿ ಹಿಂಗಾಗಿ ಹೋಗುತ್ತೆ. ಎಂತ ಮಾಡೋದು, ಈಗ ಕಾಲನೇ ಹಿಂಗಾಗೋದು. ಎಂತ ಮಾಡೋಕ್ಕೂ ಬರೋದಿಲ್ಲ. ನಾ 8 ಮಂದಿ ಸಂಗೀತ ಕಲಿಸಿಲ್ಲ. ಇದು ಎಂಥದ್ದು ಮಾಡಿದ್ರಿ, ಇದು ಕೇಳ್ರು. ಇದೆಯಲ್ಲಿ ಶರ್ಟು ಅವ್ ತಲೆಗೋಡು ವಿದ್ಯಾಧರನ್ ಶರ್ಟ್ ಹಾಕಲ್ರು. ನಿಮಗೊಂದು ಹಾಳು ಬಿದ್ದು ಹೋಕೆ. ಇದು ನಮ್ಮ ಅಜ್ಜನ ಶರ್ಟು. ಅವ್ ಕೃಷ್ಣದೇವರಾಯ ಒಡಿನ ಕಾಲದಲ್ಲಿ ದೊಡ್ಡ ಸಂಗೀತಗಾರನಾಗಿರುತ್ತೆ. ಆವಾಗ ಕೊಟ್ಟನ ಶರ್ಟು ನಮ್ಮ ಅಜ್ಜಿಗೆ. ನಂಗೆ ಕೊಟ್ಟ, ನಮ್ಮ ಅಪ್ಪ ಕೊಡಲ್ಲ. ನಮ್ಮ ಅಪ್ಪ ಭಟ್ರ ಮನೆಗೆ ಇದ್ದಂದೆ ಆಯ್ತು. ಅವ ಸಂಗೀತ ಕಲೀಲಿಲ್ಲ. ಭಟ್ರ ಮನೆ ಕೆಲಸ ಮಾಡಂದೆ ಆಗೋಯ್ತವ. ನಮ್ಮ ಅಜ್ಜಂದ ನನ್ನ ಹೆಸರು ನೀವು ಉಳಿಸ್ಬೇಕು ಮಗನೇ ಮೊಮ್ಮಗನೇ ಅಂದ. ಅದಕ್ಕೆ ಈ ಶರ್ಟ್ ಕೊಟ್ಟ, ಈ ಚಡ್ಡಿ ಕೊಟ್ಟ. ಗಬ್ಬನ ಹಾಕಿ ಇವತ್ತು ತೊಳ್ಕೊಂಡು ಹಾಕ ಬಂದೆ, ಒಣಗಲಿಲ್ಲ. ಆದ್ರೂ ಇಲ್ಲಿ ಸೆಕಿ ಅದಂಗೆ ಆಯ್ತಿದೆ. ಹಂಗೆ ಹಾಕೊಂಡಿದ್ದ ನಾ ಮುದ್ಕ ಕಡಿಗೆ. ಮತ್ತೊಂದಂದ ಎಂತ ಅಂತ ಗೊತ್ತಿದ್ಯಾ? ನಾ ಸತ್ರು ನನ್ನ ಮೀಸಿ ಮಣ್ಣು ಅವಾಗ ಅಂದ. ಅವನು ಹುಗಿಬೇಕಾದ್ರೆ ಹೋಗಿ ಮೀಸಿ ಕುಯ್ಕೊಂಬಂದು ನಾ ಹಾಕೊಂಡಿದ್ದೆ. ಗೊತ್ತಿದ್ಯಾ? ಅವಂದೇ ಮೀಸಿ ಇದು. ಅಜ್ಜನ ಮಾತು ಉಳಿಸ್ಬೇಕಲ್ಲ, ಎಂತ ಮಾಡೋಕ್ಕೂ ಬರೋದಿಲ್ಲ. ಈಗ ನಂಗೆ ಒಂದು ಆಸೆ ಅದೇ, ಯಾವ್ದಾರು ಒಂದು ಹುಡುಗಿ ಬಂದರೆ ಅದಕ್ಕೊಂದು ಸಂಗೀತ ಕಲಿಸ್ಬೇಕು ಅಂತ ಆಸೆ. ಇಲ್ಲಿ ಯಾರು ಬರೋದಿಲ್ವೇ? ಬಂದರೆ ಹಿಡಿಕ ಹಿಡ್ಕ ಬಂದ್ರೆ ಯಾವ್ದು ಬರ್ತದ್ಯೋ? ಫೋನ್ ಕೊಟ್ಟಾನು, ಫೋನ್ ನಂಬರ್ ಕೊಟ್ಟಾನು, ಫೋನ್ ಕೊಟ್ಟಾನು, ಮಾಡಿ ಹಣ್ಣು ಬೇಕೇನ್ರಿ? ಹಣ್ಣು ಚಟ್ಟ ಚಟ್ಟ ತಗೊಂಡು ಬಿಡ್ರಿ. ನಂಗೆ ಬೇಕು, ನಂಗೆ ಹಣ್ಣು ಬೇಕು. ನಂಗೆ ಅಂದೆ ನಂಗೆ ಹಸಿವಾಗದೆ ಹಣ್ಣು ಬೇಕು. ಹೆಂಗೆ ಮಾಡಿದ ಹಣ್ಣು?
ಹಣ್ಣು ಏ ಏ ನಿನ್ನ ನೋಡಿದ ಕೂಡಲೇ ಎಲ್ಲ ಮಾತೆ ಮರ್ತೋಯ್ತಲ್ಲ ಹಾಳಿ ಬಿದ್ದೋಲಿ. ನೀನೇ ಹೇಳು ಕಮ್ಮನಿ ಮುಂದೆ. ಓ ಹೊಣ್ಣಿ ಹೆಂಗ್ ಮಾಡಿದ್ಯಾ ಅಮ್ಮ? ತಗದ ಬಿಟ್ಟ ಅಂದ್ರೆ ಬಾಯಿಗಿನ ಹಲ್ ಕೆಳಗ್ ಬಿದ್ದಿರ್ಬೇಕು. ಚೆನ್ನಾಗಿದ್ರಿ ತಾನೆ? ಆರಾಮಾಗಿತ್ತು ತಲೆ ಇಷ್ಟೊತ್ತನ ಚೆನ್ನಾಗಿದೆ. ಅವ ಅಮ್ಮ ಅಂದ ತಕ್ಷಣ ಮ್ಯಾಲ ಏರ್ತಾನ ಅಂದು. ಸ್ವಲ್ಪ ಬುದ್ಧಿಗಿದೆ ಐತಲ್ಲ ನಿನಗೆ. ನಿನ್ನ ಕಣ್ಣಿಗೆ ನಾನು ಅಮ್ಮ ಕಣ್ಣಂಗೆ ಕಾಣಕತ್ತೀನಿ. ನೀನ್ ಯಾವಾಗ ನನ್ನ ಹೊಟ್ಟೆಗೆ ಹುಟ್ಟಿದ್ಯೋ ಪುಣ್ಯ ಆತು. ಪುಸ್ತಕದಲ್ಲಿ ಹಂಗೆ ಬರ್ದಾರೆ ಮರೈತಿ ಅಂದ್ರೆ ಅದ ಮರ್ತಿಯಲ್ಲ ಮತ್ತೆ. ಹೆಣ್ಣು ಮಕ್ಕಳನ್ನ ಕಂಡ್ರೆ ಅಮ್ಮ ಅಂತ ಹೇಳು. ತಾಳಿ ಕಾಣೋದೊಡೆ ಕಣ್ಣೊಡೆ, ತಾಳಿ ಕಂಡೊಡೆ ಕೈ ಮುಗಿ ಅಂತ ಹೇಳಿದಾರೆ. ಅದಕ್ಕೆ ಅಮ್ಮ ಅಂದೆ, ಬೇಜಾರಾಗಬೇಡ. ಅಯ್ಯೋ ನನಗೆ ತುಂಬ ಹಸಿವಾಗ್ತಿದೆ. ನೀನು ಹೊಣ್ಣೆ ಹ್ಯಾಂಗ್ ಮಾಡಿದ್ಯೇನಪ್ಪ? ಕೆಜಿ ಲೆಕ್ಕನ ಪೀಸ್ ಲೆಕ್ಕನ? ಮೊದಲು ನೀನ್ ಯಾರು, ಎಲ್ಲಿಂದ ಬಂದಿ, ನಿನ್ ಹೆಸರು ಏನು ಹೇಳಲ್ಲ? ಮೊದಲು ನಿನ್ನ ಹೆಸರು ಹೇಳು. ನನ್ನ ಹೆಸರು ಚಂದು. ಹೆಸರ್ನ ಬೋ ಚಂದಾಗಿಟ್ಟವ್ರೆ. ಎಷ್ಟು ಚಂದದೆ ಕಾಂಬಕು ಚಂದದೆ. ಸಡ್ಡಿಗ್ ಬಾ ಸಡ್ಡಿಗ್. ಚಡ್ಡಿ ಬೇಡ ಬೆಡ್ಡಿಗೆ ಕರ್ಕೊಂಡು. ಶಡ್ಡಿ ಕರೆದವ್ರ ಗತಿ ಹೆಂಗಾಗೈತೆ ಮತ್ತು ಶಡ್ಡಿ ಕರಿತಿರಲ್ಲೋ ನಿಮ್ಮ ಭಾಳ ಉದ್ದುದ್ದ ಅಲ್ಲ ಮುಂದೆ ಬೆಳೆದು ಬಿಟ್ಟೈತಿ ನಿಂದ. ಹಾಕೋ ಅದನ್ನ. ಅದು ಹಿಂದೆ ಮಾಡೋ ಸುಮಾರು ಪ್ರಯತ್ನ ಪಟ್ಟೆ. ಹೋದ ಕೂಡ ಮನೇಲಿ ಕೋಳಿ ಸಾರು ಮಾಡಿರ್ತಾರೆ ಅಲ್ಲೇ 8 ಬಾಟ್ಲ ನಂಬುದು ಹಿಂಗಾಯ್ತದೆ. ಹೇಳ್ರಿ ಕೇಳುದಿಲ್ಲ ತೊಗರಿ ಬಳಿ ಸಾರು ಮಾಡು ಅಂತ ಹೇಳ್ರಿ. ಇಲ್ಲವೇ ಇಲ್ಲ. ಬೆಳೆಸ್ಕೊಂಡು ಡಮ್ ಅಂದಿಗಿಂದ ಹುಷಾರು. ಡಮ್ಮ ಅಂಬಕಂತ 9 ತಿಂಗಳು ಇದಾಗುದು ಮಾಡಿದ್ಯಾ? ಅದಿರ್ಲಿ, ನಿನ್ನ ಹೆಸರು ಹೇಳು. ನನ್ನ ಹೆಸರ ನಳನ ಕುಮಾರನ ಹರಿಶ್ಚಂದ್ರನ ದೊಡ್ಡಪ್ಪನ ಚಿಕ್ಕಪ್ಪನ ಅವನ ಸೆಡಕನ ತೊಂಗಿ ಗಂಡನ ಮಗನ ತೊಂಗಿಯ ಒಲ್ಲೆ ತೊಂಗಿ ಮಗನಂತ ಮಗ ರಾಮು. ಯಪ್ಪ ಎಷ್ಟು ಉದ್ದ ಐತೋ ನಿಂದು. ಎತ್ತು ನಿನ್ನ ಗಾಂಡೀವ. ಓಯ್ ಎಲ್ಲಿ ನೋಡತ್ತಿ? ಚಡ್ಡಿ ಬಾಳ ಅಂದ್ರೆ ನಾ ಹೇಳಿದ್ದು ನಿನ್ನ ಹೆಸರು ಉದ್ದ ಐತಿ ಅಂತ. ಹೆಸರು ಉದ್ದಂದ್ರೆ ಕೆಳಗ ಬಗ್ತಿರಲ್ಲೋ ನಿಮ್ಮ. ಅವ್ನು ಗಾಂಡಿ ತುಂಬ ಸರಿಯಾಗೋಯ್ತು. ಯಾಕೋ ಇಂಜಿನ್ ಈಟ್ ಆಗೋಗ್ಬಿಟ್ಟಿದಂಗಿದೆಯಲ್ಲ. ಮಹಾರಾಜರ ಹೆಸರು ಇಟ್ಟಂಗೆ ಇಟ್ಕೊಂಡಿಲ್ಲ. ಮಹಾರಾಜರು ಹುಟ್ಟದಾಗ ಹುಟ್ಟಿದ್ಯೇನೋ ನೀನು? ಮತ್ತೆ ಅವ್ರ ಕೈಯಾಗ ಆಡ್ದ ಕೂಸು ನಾನು ಏನಂತ ತಿಳ್ಕೊಂಡಿ? ಬಿಟ್ರ ಅವ್ರ ಬಗಲದೊಳಗೆ ಕೂತ್ಕೊಂಡು ಕೂಸು ಅಂತಿ ಬಿಡು ನೀನು. ಬಂಡಲ್ ಬಡಿಬೇಕು ಎಷ್ಟರ ಬಡಿತಿ ಅಂತೀನಿ. ಏಯ್ ಈಗ ಹಣ್ಣು ಬೇಕೋ ಬೇಡ ಇಲ್ಲ ಸರಿ ನಾ ಹೋಗ್ಬೇಕ. ಶರಡು ಕಾಯ್ತಿರ್ತಾನೆ ಹೋಗ್ತೀನಿ ನಾನು. ಇನ್ನ ಹಣ್ಣು ಬಿಟ್ಕೊಂಡ್ರೆ ನಂಗೆ ಮತ್ತೆ ಯಾವ ಹಣ್ಣು ಸಿಕ್ಕುದೆ? ಈಗ ಶಕ್ತಿ ನಿನ್ನಲ್ಲಿ. 7 ಹಣ್ಣ 7 ಹಣ್ಣು ಕೊಡೆ ಕಾಮನಿ. ಎರಡ ಬೇಕೇನ ನಿಮ್ಮವ್ರು ಒಯ್ದು ನಿಮ್ಮ 7 ಕೊಡ ನೀವು ಮತ್ತೆ 7 ಇದ್ದಂದು ದುಡ್ಡು ನಿಮ್ಮ ಅಪ್ಪ ಕೊಡ್ತಾನೆ. ನಾನೇ ಕೊಡ್ತೀನಿ. ಕೊಡ್ತೀನಿ. ಅಪ್ಪನಲ್ಲ ಅವ್ರ ಅಜ್ಜನು ಕೊಡ್ಬೇಕು. ಇದೆ ಅಂತಂದ್ರೆ ಒಂದು ದೊಡ್ಡ ಒಂದು ಸಣ್ಣ. ಲೇ ಚಸ್ಮಾ ಹಾಕೊಳ್ಳೋ ನಿಮ್ಮವನ ನೆಟ್ಟ ಕಾಣ್ತೈತಿ. ಕಾಣದೆಲ್ಲ ದೂರದೊಳಗೆ ಸಣ್ಣ ದೊಡ್ಡದ ಕಂಡ್ರು ಎದುರುಗಡೆ ಕರೆಕ್ಟ್ ಇರ್ತದ. ಇನ್ನು ಬೆಳ್ಳು ಹೊಡಿಲಿಲ್ವೇ? ಅಯ್ಯೋ ಚಸ್ಮಾ ಹಾಕೊಂಡ್ರಿ ಪಾಯಿಂಟ್ ಅಂದಲ್ವೇ ಸ್ಟೈಲ್ ಒಂದು ಹಂಗೆ ಕಾಣ್ತದೆ, ದೊಡ್ಡ ಹಣ್ಣೆ ಕಾಣ್ತದೆ. ನಂಗೆ ಡೌಟು, ನೀನು ಹಣ್ಣೆ ವ್ಯಾಪಾರ ಮಾಡ್ತೀಯಲ್ಲ ಮಂದಿ ಕೈಯಾಗ ಕೊಡೋಕಿಲ್ಲ ಹಿಂಗೆ ಜಿಕ್ತಾರೆ. ಕಟ್ಟೇದು ಗೊಂಬಿ ಹಂಗದ ನೋಡ್ಕೊ. ಹಿಚ್ಚಕ ಬೇಡ ನಿಮ್ಮವನ ಹಿಚ್ಚಕ ಬೇಡ. ಹಿಚ್ಚಕಿದ್ರೆ ಅದ್ರ ರಸ ಹೊರಗೆ ಬರ್ತೈತಿ. ಹೆಣ್ಮಗು ಎಲ್ಲ ಅಲ್ಲ ರಸ ಹೊರಗೆ ಬಂದ್ರೆ ಇಲ್ಲಿ ಎಷ್ಟು ಜನ ಅವ್ರ ನೆಕ್ಕುಕೆ ಕಾಣು. ನೆಕ್ಕಕ್ಕೆ ಬಂದ್ರೆ ನನ್ನ ಮಣಕಾಲ ಬಾಯಾಗ ಇಡ್ತೀನಿ ಅವ್ರನ್ನ. ಯಾವನ ನಮಗ ನೆಕ್ಕೋ ಧೈರ್ಯ ಐತಿ? ಅದೇ ಬಾಯಾಗ ಇಟ್ರು ಹೂ ಅಂತಾರ ಅವ್ರು. ಹಂಗ ಅವ್ರಿಗೆ ಸ್ವಂಟ ನಿಮ್ ಸ್ವಂಟ ಇಡುಮ. ಮತ್ತೆ ಈಗ ಹಣ್ಣು ಬೇಕೋ ಬೇಡ? ಸರಿ ನಾ ಹೊಕ್ಕೇನಿ. ನಿಲ್ಲ ಹಣ್ಣು ಬೇಕು ನಂಗೆ. ಆದ್ರೆ ಉದ್ರಿ ಕೊಡಂಗಿಲ್ಲ. ಯಾಕೆ ಕೊಡ್ಬೇಕು? ನನ್ ಕಡೆ ರೊಕ್ಕ ಇಲ್ಲವೇ? ಆ ಸುಕ್ರಿ ವ್ಯಾಪಾರ ಪೂರ ಬೋಳಕ್ಕೆ ಎತ್ಬಿಡ್ತು ನಂದ. ರೊಕ್ಕಿಲ್ಲ. ಉದ್ರಿ ಕೊಡಂಗಿಲ್ಲ ಅಂದ್ರ ಉದ್ರಿ ಕೊಡ್ಬೇಕು. ಉದ್ರಿ ಕೊಡಂಗಿಲ್ಲ ನಾನು ಬಿಡಂಗಿಲ್ಲ. ಓಯ್ ನನ್ನ ಯಾರಂತ ತಿಳ್ಕೊಂಡಿನಿ? ನೀ ಯಾರೇ? ನಂಗೇನು ನೀ ನನ್ನ ಯಾರಂತ ತಿಳ್ಕೊಂಡಿಯ ನಿಮ್ಮವನ? ನೀ ಯಾರ? ನಂಗೆ ನಾನ್ ಯಾರಂತ ಹೇಳಿ? ಯಾರು? ಈಗ ಶಕ್ತಿ ನಿನ್ನಲ್ಲಿಲ್ಲ. ತಿಂದು ಬಿಟ್ಟಿ ನಮ್ಮ ಅಣ್ಣಂಗೆ ಹೇಳ್ತೀನಿ ಮಗನ. ನಮ್ಮ ಅಣ್ಣ ಯಾರಂತ ತಿಳ್ಕೊಂಡಿಯೋ? ಬೇವರ್ಸಿ ಬಿಕತಾಸಿ ದರ್ಬೇಸಿ ಉಗ್ಸಟ್ಟೆ ಅಂತ ಇಲ್ಲಿ ಊರು ಕಾಡುಗಳನ್ನ ವೀರಪ್ಪನ ತಂದೆ ಕೆಳಗಿನ ಉದುರುಗಿದ್ರಾತು. ಅಯ್ಯೋ ನಿಮ್ಮ ಅಣ್ಣ ವೀರಪ್ಪನೇ. ಅವ್ನ ಜೀವ ಕೂಡ ಅವನೇ ಈಗುವ ಸುಮಾರು ವರ್ಷ ಸತ್ತೋಗಿ. ಅಯ್ಯೋ ಅವ್ನ ಸಹವಾಸ ಬೇಡವೇ ಮರೀತಿ. ಆ ರಾಜ್ಕುಮಾರ್ನೇ ಬಿಡ್ಲಿಲ್ಲ. ಈ ಮತ್ತೆ ಹಲಕಟ್ ಕುಮಾರ್ನೇ ಬಿಡ್ತಾನೆ ನಾವ. ಬಿಡಂಗೆಲ್ಲ ಹೂತ್ ಹಾಕಿ ಬಿಡ್ತಾನ. ನನಗೆ ಬೇಡ, ನಾ ಬತ್ತೆ. ನೀಲಲೇ ರಾಮ್ಯ
ಗಟ್ಟಿ ಹೇಳ್ಬಿಟ್ಟು ಹೊರದೋಯ್ತದೆ ಹೊಸ್ತು. ಯಾಕಷ್ಟ ಅಂಜ್ಕೊಂತಿ ಆಯ್ತಲ್ಲ ಹಂಗ ಸುಮ್ಮನೆ ತಮಾಷೆ ಮಾಡಿದೆ. ಅವ ಹಂಗೂ ನನಗೂ ಯಾವ ಸಂಬಂಧನ ಇಲ್ಲ. ಅವ ಬದುಕ್ಯಾನೋ ಸತ್ಯಾನೋ ಯಾರಿಗೂ ಗೊತ್ತಿಲ್ಲ. ಮಗಳೇ ಪುಕ್ಷಟ್ಟನೆ ಕಾಣ್ತಾನ. ತೊಂದೊಂದು ನಾನೇ ಕೊಟ್ಟಿದ್ದು 3 ಅದ್ರೊಳಗೆ 1 ನೀ ತಿಂದಿಯ. ಮತ್ತೆ ನಾನು ಯಾರಂತ ಮಾಡಿದೆ? ಯಾರು ನೀನ? ಸಂಗೀತ ಮಾಸ್ತರ್. ಅಬ್ಬಬ್ಬಾ ನೀನು ಸಂಗೀತ ಮಾಸ್ತರ? ಮತ್ತೆ ಅಡ್ಡಿ ಇಲ್ಲ ಅದ ಕೆಲಸ ಮಾಡವ ಏನ್ ನೀನು? ನನಗೆ ಸಂಗೀತ ಮಾಸ್ತರ್ ಒಳಗೆ ಶರಣು ಅಷ್ಟ ಗೊತ್ತು. ನೀನ್ ಯಾವ ಕಲಿಸಿದ್ದೆ ನಾನು. ಶರಣು ಕಲಿಸ್ದವ ನೀನ? ಮತ್ತೆ ಎತ್ತು ನಿಮ್ಮ ಗಾಂಡಿಯು ಎಂತದು? ನೀ ಕಲಿಸ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಆ ಶಕ್ತಿ ಇಲ್ಲ ಅಂದ್ರೆ ಬಿಲ್ಡಪ್ ಕೊಡ್ತಾನ ಮಗ. ಎತ್ತು ನಿನ್ನ ಗಾಂಡಿ. ತಾಡೆ ಇಲ್ಲ ಬೇಡ ಒಳಗೆ ಹೋಗಿ ನಕ್ಷತ್ರ ಎಣ್ಸೋಣ ನೋಡ ದಿವಸ ಶರಣೋಗ್ ಹೇಳ್ತೀನಿ ನಂಗೆ ಸಂಗೀತ ಹೇಳ್ಕೊಡು ಸಂಗೀತ ಹೇಳ್ಕೊಡು. ಬ್ಯಾಡ ಇವತ್ತು ಬೇಡ ನಾಳೆ 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 ಅಂತಾನ. ಬಹಳ ಬಿಸಿ. ಬರೀ ಸೊಟ್ಟಿಗೆ ಹೋಗೋದು ಗಾಂಡಿ ಬೆಚ್ಚದು ಏನು ಗೊತ್ತಿಲ್ಲ. ಅದಕ್ಕೆ ನೀನ ನನಗ ಅವ್ರ ಸಂಗೀತ ನೀ ಕಲ್ತೆ ಎಲ್ಲೂ ಹಾಡುತ್ತೆ ಅಂತ ಗೊತ್ತಿದೆ. ನೀ ಸಂಗೀತ ಕಲ್ತ್ಕೊಂಡು ಹೋದ್ಯಪ್ಪ ಹೇಳೋಕಾಗ ಹೇಳ್ತೆ. ಅದು ಕಡೆಗೆ ಕೇಳ್ತಾರೆ ಹಾಡಲ್ಲ ಆದ್ ಮುಗಿದ ಕೂಡಲೇ ಅವ್ರು ಜನ ಕತ್ತಾರೆ ನಿಂಗೆ ಸಂಗೀತ ಕಲಿಸ್ತಾವೆ ಯಾವ ಮಗನೇ ಹಂಗಂತಾರೆ. ಅದಕ್ಕಾಗಿ ಬೇಡ ನಾ ಕಲಿಸ್ತೆ ಚಂದ ಸಂಗೀತವ. ಅಂದ್ರೆ ನಿನಗೆ ಯಾವ ನನ್ನ ಮಗ ಅಂತ ಹೇಳಂಗಿಲ್ಲನ? ನಂಗೂ ಹಂಗೆ ಅಂತಾರೆ ಅಂತ ಹೇಳಕ್ ಹೌದಾ ಮಿಸ್ಟೇಕ್ ಆಗಿ ಹಂಗ ಆಗೋಯ್ತದ. ಇರ್ಲಿ ಹೋಗ್ಲಿ ಬಿಡ. ನೀ ನನಗೆ ಸಂಗೀತ ಬೇಕು ಈಗ? ನನಗ ಶಂಕರ್ ಸರ್ ಬಾರಿಸ್ದಂಗ ತಬಲ ಯಾರು ಮುತ್ತು ಬಾರಿಸ್ದಂಗ ಪ್ಯಾಡ ಬೇಡ. ಹಂಗ ಹಾಡೋದ್ ಕಲಿಬೇಕು ಶರಣು ಹಂಗ. ಶರಣು ಅಂದ್ರೆ ಚುಟು ಚುಟು ಹೇಳ್ಕೊಡ್ತಿ? ಓ ಹಂಗಾರ ಏನ್ ಎತ್ತಬೇಕು ನಾನು? ಎತ್ತುಗೆ ಎಂತದೆ ನಿಂಗೆ ಕೂಡ ಹೆಣ್ಮಗು ಕೆಳಗಿಂದ ಎತ್ಲ ಮ್ಯಾಲ ಎತ್ಲ? ಇಲ್ಲ ಬೇಡ ಒಳಗೆ ಹೋಗಿ ಎತ್ತಲ ಕೂತಾಳೆ. ಇಲ್ಲೆಲ್ಲ ಎತ್ತರೆ ಭಯಂಕರ. ಒಳಗೆ ಎತ್ತಕ್ ಬಂದ್ರ ಇಡುತ್ತೀನಿ ಬಾ. ಅಣ್ಣ ಈಗ ನಾನು ಹಾಡ್ತೆ. ಏ ಹುಡುಗಿ ಯಾಕೆ ಹಿಂಗಾಟಿ ಮಾತಲ್ಲೇ ಮಳ್ಳ ಮಾತೆ ಅದೇ ಹೌದಿಲ್ಲ? ಅಯ್ಯೋ ಎಷ್ಟು ಸೂರು ಚಂದ ಇತ್ತು ನಿಂದು. ಒಳ್ಳೆ ಸಂಗೀತಗಾರ.
ಬಳಗಬೇಕಂದ್ರೆ ಶರಣು ಕೈಯಾಗ ಒಯ್ಯಬೇಕ. ಶರಣು ಆಗುವುದಿಲ್ಲ, ಕೂಡ ಆಗುದಿಲ್ಲ. ನಡುವು ಕೊನೆಗೂ ನಂದು 2 ಉಳಿಸಿದೆ ಹಣ್ಣು. ಮತ್ತ ನಾಳೆ ಬಂದು ಇದೋ ಸಮಯದಾಗ ಮಾರಕ್ಕೆ ಬಂದ್ರ ನೀನು ನನಗೆ ಹೇಳಿ ಕೊಡ್ಬೇಕು ಆಯ್ತು ತಗೋ, ಹೆದರ್ಬೇಡ. ಹಾಡೋದನ್ನ. ಈಗ ಬಾ ಹೋಗೋಣ. ನಿನ್ ಜೊತೆ ಯಾಕೆ ಬರ್ಲಿ, ನಮ್ಮ ಅಪ್ಪ ಕಾಯ್ತಿರ್ತಾನೆ. ಟಾಟಾ. ನಕ್ಷತ್ರ ಎಣ್ಸೋಣ. ಅಪ್ಪನ ಹುಲಿ ಹಿಡಿದಿ ಟಾಟಾ.